ವೀಕ್ಷಕರೇ, ರೇಷನ್ ಕಾರ್ಡ್ ಇದ್ದವರಿಗೆ ರಾಜ್ಯ ಸರ್ಕಾರದಿಂದಲೇ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಸೊ ಒಂದಲ್ಲ ಸುಮಾರು 3 ಭರ್ಜರಿ ಗುಡ್ ನ್ಯೂಸನ್ನು ಇದೀಗ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿರುವಂಥದ್ದು. ವೀಕ್ಷಕರೇ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಡೆಯಿಂದನೇ ಈ 3 ಭರ್ಜರಿ ಗುಡ್ ನ್ಯೂಸ್ ಬಂದಿರ್ತವೆ. ಸೊ ಇವು ಅಫಿಷಿಯಲ್ ಆಗಿ ಬಂದಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ಗಳಾಗಿರ್ತವೆ. ವೀಕ್ಷಕರೇ, ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ. ನಿಮ್ಮ ಬಳಿ ಏನಾದರೂ ರೇಷನ್ ಕಾರ್ಡು ಇತ್ತು ಅಂತಂದರೆ ಸೊ ಈ ವಿಡಿಯೋನ ಯಾರ ಬಳಿ ರೇಷನ್ ಕಾರ್ಡ್ಗಳು ಇದಾವೆ ಅಂಥವರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ, ಬಿಕಾಸ್ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದೊಂದು ಅಚ್ಚರಿಯ ಒಂದು ಅಪ್ಡೇಟ್ಗಳಾಗಿರ್ತವೆ. ಯಾಕಂತಂದರೆ ಇವು ಒಂದು ಹೊಸದಾಗಿನೇ ಹಿಂದೆಂದೂ ಕೂಡ ಬಂದಿರೋದಿಲ್ಲ ಈ ಥರ ಅಪ್ಡೇಟ್ಗಳು. ಇವರು ಹೊಸದಾಗಿ ಕೊಟ್ಟಿದ್ದಾರೆ. ಈ 3 ಅಪ್ಡೇಟ್ಗಳನ್ನು ನೀವು ಕೇಳಿಸ್ಕೊಂಡ್ರಿ ಅಂತ ಅಂದ್ಕೊಳ್ಳಿ, ಖಂಡಿತ ಹ್ಯಾಪಿ ಆಗ್ತೀರಾ. ಹಾಗಾದರೆ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಈ 3 ಭರ್ಜರಿ ಗುಡ್ ನ್ಯೂಸು ಕೇವಲ APL, BPL, AAY ಅಂತಂದರೆ ಅಂತ್ಯೋದಯ ರೇಷನ್ ಕಾರ್ಡ್ಗಳು. ಈ 3 ರೇಷನ್ ಕಾರ್ಡಲ್ಲಿ ಯಾವುದಾದ್ರೂ ಒಂದಂತೂ ನಿಮ್ಮ ಬಳಿ ಇದ್ದೇ ಇರುತ್ತೆ. ಹಾಗಾದರೆ ನೀವು ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ. ಈ ವಿಡಿಯೋ ಕೇವಲ 3 ರಿಂದ 3.5 ನಿಮಿಷದ ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋನ ಕೂಡ ನೀವು ಸ್ಕಿಪ್ ಮಾಡಿದರೆ ಖಂಡಿತ ನಾನು ಹೇಳೋದು ನಿಮಗೆ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ. ಹಾಗಾದರೆ ಇಲ್ಲಿ ರಾಜ್ಯ ಸರ್ಕಾರದಿಂದಲೇ ಬಂದಿರುವಂತಹ ರೇಷನ್ ಕಾರ್ಡ್ಗೆ ಬಂದಿರುವಂತಹ ಈ 3 ಭರ್ಜರಿ ಗುಡ್ ನ್ಯೂಸನ್ನು ಒಂದಾದ್ಮೇಲೆ ಒಂದು ತಿಳಿಸ್ತಾ ಹೋಗ್ತಾನೆ. ಸೊ ಎಲ್ಲರೂ ಕೂಡ ಸರಿಯಾಗಿ ಕೇಳಿಸ್ಕೊಳ್ಳಿ ವೀಕ್ಷಕರೇ. ಸೊ ಬನ್ನಿ ಏನು ಅಂತ ನಾನು ಇವಾಗ ನಿಮಗೆ ತಿಳಿಸ್ತಾ ಹೋಗ್ತಾನೆ. ಇಲ್ಲಿ ರಾಜ್ಯ ಸರ್ಕಾರ ಇಲ್ಲಿ ಒಂದು ನಿಮ್ಗೆಲ್ಲರಿಗೂ ಕೂಡ ಈ 3 ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು. ಈ 3 ಭರ್ಜರಿ ಗುಡ್ ನ್ಯೂಸ್ನಲ್ಲಿ ಮೊದಲನೆಯ ಭರ್ಜರಿ ಗುಡ್ ನ್ಯೂಸು, ಎರಡನೆಯ ಭರ್ಜರಿ ಗುಡ್ ನ್ಯೂಸ್ ಅಂತೂ ಖಂಡಿತ ಸಖತ್ತಾಗಿದ್ದಾವೆ. ಸೊ ಮೂರನೆಯ ಭರ್ಜರಿ ಗುಡ್ ನ್ಯೂಸು ನಾರ್ಮಲ್ ಆಗಿ ತುಂಬ ಡೇಸ್ ಆದಮೇಲೆ ಬರುತ್ತಲ್ಲ, ಸೊ ಅದೇ ಥರನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಅವೇನಂತ ಇವಾಗ ತಿಳಿಸಿಕೊಡ್ತಾನೆ. ವೀಕ್ಷಕರು, ಇದನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು ವೀಕ್ಷಕರೇ. ಯಾವುದೇ ರೀತಿ ಒಂದು ಬೇಡದೇ ಇರುವಂತಹ ವೀಡಿಯೋಸ್ಗಳನ್ನ, ನಿಮಗೆ ಡಿಸ್ಟರ್ಬ್ ಆಗುವಂತಹ ವೀಡಿಯೋಸ್ಗಳನ್ನ ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ 101% ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ. ಇವಾಗಲೇ ಯಾರು ಸಬ್ಸ್ಕ್ರೈಬ್ ಆಗಿದ್ರು ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಸೊ ನೀವು ಕೂಡ ಸಬ್ಸ್ಕ್ರೈಬ್ ಆಗಬಹುದು. ಸೊ ಇದು ಕೂಡ ಸಂಪೂರ್ಣವಾಗಿ ಉಚಿತ ಇರುತ್ತೆ. ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಿಮ್ಮ ಎಡಗಡೆ ಸೈಡು ಒಂದೇ ಒಂದು ಲೈಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ನಾನು ಈ ವಿಡಿಯೋಕ್ಕೆ ನಿಮ್ಮಿಂದ ಇಲ್ಲಿ 5000 ಲೈಕ್ಸ್ ಅನ್ನು ಕೇಳ್ತಾ ಇದ್ದೇನೆ ವೀಕ್ಷಕರೇ. ಸೊ ನೀವು ಪ್ರತಿಯೊಬ್ಬರು ಒಂದೊಂದು ಲೈಕ್ ಮಾಡಿದರೆ ಖಂಡಿತ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಮಾಡಿ ವೀಕ್ಷಕರೇ. ಬನ್ನಿ ಇವಾಗ ತಡ ಮಾಡೋದು ಬೇಡ. ಇಲ್ಲಿ ರಾಜ್ಯ ಸರ್ಕಾರ ಇಲ್ಲಿ ಅಸ್ತಿತ್ವದಲ್ಲಿ ಬಂದಾಗ 5 ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿದರು. ಈ 5 ಗ್ಯಾರಂಟಿಗಳಲ್ಲಿ ವೀಕ್ಷಕರೇ ಇಲ್ಲಿ ಸುಮಾರು 3ಕ್ಕೂ ಅಧಿಕ ಗ್ಯಾರಂಟಿಗಳು ಇಲ್ಲಿ ರೇಷನ್ ಕಾರ್ಡ್ ಇದ್ರೇ ಮಾತ್ರನೇ ಒಂದು ಆಟ, ಅಂತಂದರೆ ರೇಷನ್ ಕಾರ್ಡ್ ಇದ್ದರೆ ಮಾತ್ರ ನಿಮಗೆ ಸಿಗುವಂತಹ ಒಂದು ಗ್ಯಾರಂಟಿಗಳು. ಸೊ ಈ ಗ್ಯಾರಂಟಿಗಳಲ್ಲೂ ಕೂಡ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಮತ್ತು ಈ ರೇಷನ್ ಕಾರ್ಡ್ನಲ್ಲಿ ಏನು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತ ತಿಳಿಸಿಕೊಡ್ತಾನೆ. ಇವಾಗ ಸರಿಯಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ನೀವು ರೇಷನ್ ಕಾರ್ಡನ್ನು ಏನಾದರೂ ಅಪ್ಡೇಟ್ ಮಾಡಿಸಿದ್ರಿ ಅಂತ ಅಂದ್ಕೊಳ್ಳಿ ವೀಕ್ಷಕರೇ. ಸೊ ಇದು ಒಂದೇ ಅಲ್ಲ, ಸೊ ನೀವು ಕೇಳ್ತಾ ಹೋಗಿ ಖಂಡಿತ ನಿಮಗೆ ಖುಷಿ ಆಗ್ತಾ ಹೋಗುತ್ತೆ. ಸೊ ಒಂದು ಭರ್ಜರಿ ಗುಡ್ ನ್ಯೂಸ್ ನಿಮಗೆ ಅಪ್ಲೈ ಆಗಲಿಲ್ಲ ಅಂತಂದರೆ ಮತ್ತೊಂದು ಖಂಡಿತ ನಿಮಗೆ ಅಪ್ಲೈ ಆಗೇ ಆಗುತ್ತೆ. ಸೊ ಸರಿಯಾಗಿ ಕೇಳಿಸ್ಕೊಳ್ಳಿ. ಇವಾಗ ಮೊದಲನೆಯ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಇಲ್ಲಿ ರಾಜ್ಯ ಸರ್ಕಾರದಿಂದ ಈ ಗೃಹಲಕ್ಷ್ಮಿ ಮತ್ತು ಈ ಅನ್ನಭಾಗ್ಯ ಯೋಜನೆಯನ್ನು ಯಾರ ಬಳಿ ರೇಷನ್ ಕಾರ್ಡ್ ಇದೆ ಅಂಥವರಿಗೆ ಅವರ ಖಾತೆಗಳಿಗೆ ಹಣ ಹಾಕ್ತಾ ಇದ್ರು ವೀಕ್ಷಕರೇ. ಆದರೆ ಇಲ್ಲಿ ಅವರು ರೇಷನ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡಿಸ್ಕೊಂಡ್ರು ಅಂತ ಅಂದ್ಕೊಳ್ಳಿ. ಸೊ ಅವರಿಗೆ ನೆಕ್ಸ್ಟ್ ಬರುವಂತಹ ಕಂತು, ನೆಕ್ಸ್ಟ್ ಬರುವಂತಹ ಒಂದು ಹಣ ಅಂತಂದರೆ ಅನ್ನಭಾಗ್ಯ ಯೋಜನೆಯ ಹಣ ಕೆಲವೊಬ್ಬರಿಗೆ ಬರ್ತಾ ಇತ್ತು, ಕೆಲವೊಬ್ಬರಿಗೆ ಬರ್ತಾ ಇರಲಿಲ್ಲ. ಆದರೆ ಈಗ ಏನು ನೀವು ಈ ಗೃಹಲಕ್ಷ್ಮಿ ಹಣ ಅಂತ ಇದೆಯಲ್ಲ, ಪ್ರತಿ ತಿಂಗಳು ಕೂಡ 2000 ರೂಪಾಯಿ ಹಣ ಬರೋದು. ಸೊ ಇದು ಕಂಪ್ಲೀಟ್ಲಿ ಸ್ಟಾಪ್ ಆಗ್ತಾ ಇತ್ತು ವೀಕ್ಷಕರೇ. ಇದು ಕಂಪ್ಲೀಟ್ಲಿ ಸ್ಟಾಪ್ ಆಗ್ತಾ ಇತ್ತು. ಯಾರು ಈ ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಳ್ತಾ ಇದ್ರು ಅಂಥವ್ರಿಗೆ ಏನು ಭರ್ಜರಿ ಗುಡ್ ನ್ಯೂಸ್ ಅಪ್ಪ ಅಂತಂದರೆ, ಸೊ ನೀವು ಇನ್ಮೇಲೆ ಈ ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಂಡ್ರಿ ಅಂತ ಅಂದ್ಕೊಳ್ಳಿ, ಯಾವುದೇ ರೀತಿ ಒಂದು ಗ್ಯಾರಂಟಿ ನಿಮಗೆ ಸ್ಟಾಪ್ ಆಗೋದಿಲ್ಲ. ಕಂಟಿನ್ಯೂ ಆಗಿ ಅದು ನಿಮಗೆ ಯಾವ ರೀತಿ ಬರ್ತಾ ಇತ್ತಲ್ವಾ, ಸೊ ಅದೇ ರೀತಿಯೇ ಅದು ನಿಮ್ಮ ಖಾತೆಗಳಿಗೆ ಈ 2000 ರೂಪಾಯಿ ಹಣ ಅನ್ನೋದು ಬರುತ್ತೆ. ಅನ್ನಭಾಗ್ಯ ಯೋಜನೆಯ ಹಣನೂ ಕೂಡ ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಆಗುತ್ತೆ. ಸೊ ನೀವು ಅಪ್ಡೇಟ್ ಮಾಡಿಸ್ಕೊಂಡ್ರೂ ಕೂಡ ನಿಮಗೆ ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇನ್ ಕೇಸ್ ನೀವು ಏನಾದರೂ ಇವಾಗಲೇ ಅಪ್ಡೇಟ್ ಮಾಡಿಸ್ಕೊಂಡಿದ್ದೀರಾ, ನಿಮಗೆ ಬರ್ತಾ ಇಲ್ಲ ಅಂತಂದರೆ ನಿಮಗೆ 11ನೇ ಕಂತಿನ ಹಣ ಬರುತ್ತೆ ವೀಕ್ಷಕರೇ. ಸೊ ಇದು ಮೊದಲನೆಯ ಒಂದು ಗುಡ್ ನ್ಯೂಸು. ಸೊ ಇವಾಗ ಎರಡನೆಯ ಗುಡ್ ನ್ಯೂಸ್ ಏನಂತಂದರೆ, ಸೊ ನೀವೆಲ್ಲರೂ ಕೂಡ ಕೇಳ್ತಾ ಇದ್ರಿ, ಸರ್ ನಾವು ರೇಷನ್ ಕಾರ್ಡ್ ಇದೆ, ಸೊ ಅದಕ್ಕೆ ಒಂದು ಪ್ರಾಬ್ಲಮ್ ಅನ್ನೋದು ಆಗಿಬಿಟ್ಟಿದೆ. ಏನಾಗಿದೆ ಅಂತಂದರೆ, ಈ ರೇಷನ್ ಕಾರ್ಡನ್ನು ಬ್ಯಾನ್ ಮಾಡಿಬಿಟ್ಟಿದ್ದಾರೆ, ನಮ್ಮ ರೇಷನ್ ಕಾರ್ಡ್ ಸಂಪೂರ್ಣವಾಗಿ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರಿ. ಸೊ ಇಂಥವ್ರಿಗೆ ಏನು ಭರ್ಜರಿ, ಯಾಕೆ ಇವರು ಡಿಲೀಟ್ ಮಾಡ್ತಾ ಇದ್ರು ಅಂತ ಕೂಡ ಹೇಳ್ತಾನೆ. ಯಾರು ಪ್ರತಿ ತಿಂಗಳು ಕೂಡ ರೇಷನನ್ನು ತೊಗೊಂಡು ಬರ್ತಾ ಇರಲಿಲ್ಲ, ಯಾರು ಒಂದು ಫೇಕ್ ಆಗಿ ಡಾಕ್ಯುಮೆಂಟ್ಸನ್ನು ಕೊಟ್ಟಿದ್ರಿ, ಸೊ ಅಂಥವರ ರೇಷನ್ ಕಾರ್ಡ್ಗಳನ್ನು ಇವರು ಡಿಲೀಟ್ ಮಾಡ್ತಾ ಇದ್ರು. ಇದನ್ನು ಎಲ್ಲರೂ ಕೂಡ ಒಪ್ಕೊಳ್ಳೋಣ. ಸೊ ಇದು ಎಲ್ಲರಿಗೂ ಕೂಡ ಗೊತ್ತಿರೋದೆ. ಆದರೆ ಇಲ್ಲಿ ರೇಷನ್ ಕಾರ್ಡ್ ಅನ್ನೋದು ಈ ಬಡವರ ಒಂದು ಆದ್ಯತೆ. ಸೊ ಇಂಥವ್ರಿಗೆ ಏನಪ್ಪ ಅಂತಂದರೆ, ಸೊ ನೀವು ಇನ್ ಕೇಸು ಈ ರೇಷನ್ ಕಾರ್ಡನ್ನು ಏನಾದರೂ ಅನ್ಯೂಸ್ ಅಂತಂದರೆ ರೇಷನ್ ಕಾರ್ಡ್ ಇದ್ದರೂ ಕೂಡ ನೀವು ರೇಷನನ್ನು ತೊಗೊಂಡು ಬರ್ತಾ ಇರಲಿಲ್ಲ ಕೆಲವೊಂದು ಸರಿ. ಸೊ ಅದು ನೀವು ಒಂದು 2-3 ಸರಿನೂ ಕೂಡ ನೀವು ತರಲಿಲ್ಲ ಅಂದರೂ ಕೂಡ ನಿಮಗೆ ಬರುವಂತಹ ಹಣ ನಿಮಗೆ ಬರುತ್ತೆ. ಸೊ ಯಾವುದೇ ರೀತಿ ಒಂದು ರೇಷನ್ ಕಾರ್ಡು ಡಿಲೀಟ್ ಆಗೋದಿಲ್ಲ ಅಂತ ಒಂದು ಅಫಿಷಿಯಲ್ ಆಗಿ ಒಂದು ಅಪ್ಡೇಟ್ ಬಂದಿರುವುದು ವೀಕ್ಷಕರೇ. ಸೊ ಈ ಮಾಹಿತಿ ಕೂಡ ಒಂದು ಲೇಟೆಸ್ಟ್ ಆಗಿರೋದು. ಸೊ ಏನು ಕನ್ಕ್ಲೂಷನ್ ಹೇಳ್ತಾನೆ ನೋಡಿ, ನಿಮಗೆ ಸರಿಯಾಗಿ ಕೇಳಿಸ್ಕೊಳ್ಳಿ. ಇವಾಗ ನಿಮ್ಮ ರೇಷನ್ ಕಾರ್ಡು ಡಿಲೀಟ್ ಆಗ್ತಾ ಇತ್ತು, ನೀವು ಏನಾದರೂ ಒಂದು ತಿಂಗಳ ರೇಷನನ್ನು ತೊಗೊಂಡು ಬರಲಿಲ್ಲ ಅಂತಂದರೆ, ಸೊ ಇವಾಗ ಕಂಟಿನ್ಯೂ ಆಗಿ ನೀವು 2-3 ಸರಿ ಬಿಟ್ಟರು ಕೂಡ ಇವರು ಡಿಲೀಟ್ ಮಾಡೋದಿಲ್ಲ. ಸೊ ಒಂದು ಕಂಟಿನ್ಯೂ ಆಗಿ ನೀವು ತರಲೇಬೇಕಂತ ಇಲ್ಲ. ಸೊ ನಿಮಗೆ ಆದಾಗ ತಗೊಂಡು ಬನ್ನಿ, ಇಲ್ಲ ಅಂತಂದರೆ ಬಿಡಿ. ಸೊ ಅದು ನಿಮ್ಮ ರೇಷನ್ ಕಾರ್ಡ್ ಒಂದು ಸರಿ ನೀವು ಮಾಡಿಸ್ಕೊಂಡ್ರಿ ಅಂತ ಅಂದ್ಕೊಳ್ಳಿ, ಅದು ನಿಮ್ಮ ಬಳಿ ಇರುತ್ತೆ. ಸೊ ಇದು ಒಂದು ಎರಡನೆಯ ಭರ್ಜರಿ ಗುಡ್ ನ್ಯೂಸು. ಇವಾಗ ಮೂರನೆಯ ಒಂದು ಗುಡ್ ನ್ಯೂಸ್ ಏನಂತಂದರೆ, ಸಾಕಷ್ಟು ಜನರು ಈ ರೇಷನ್ ಕಾರ್ಡ್ ಅಪ್ಡೇಟು ಮತ್ತು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಯಾವಾಗ ಕರೀತಾರೆ, ನಾವು ಅಪ್ಡೇಟ್ ಮಾಡಿಸ್ಬೇಕು, ಯಾವಾಗ ಅಪ್ಡೇಟ್ ಮಾಡಿಸ್ಬೇಕು ಅಂತ ಇದ್ರೆ ವೀಕ್ಷಕರೇ. ಸೊ ಅದೇ ಮಾತಿನಂತೆ ನಿಮಗೆ ಇದೇ ತಿಂಗಳು ಕೊನೆಯ ವಾರದಲ್ಲಿ ಪ್ರತಿಯೊಬ್ಬರು ಕೂಡ ಯಾರು ರೇಷನ್ ಕಾರ್ಡನ್ನು ಅಪ್ಲೈ ಮಾಡಬೇಕು ಅಂತ ಇದ್ರಲ್ಲ, ಸೊ ಅಂಥವ್ರು
ಅಂಥವ್ರು ನಿಮ್ಮ ರೇಷನ್ ಕಾರ್ಡನ್ನು ನೀವು ಅಪ್ಲೈ ಮಾಡ್ಕೋಬಹುದು, ಹೊಸ ರೇಷನ್ ಕಾರ್ಡನ್ನು. ಸೊ ಅದೇ ರೀತಿ ಯಾರು ಅಪ್ಡೇಟ್ ಮಾಡಿಸಬೇಕಲ್ಲ, ಸೊ ಅಂಥವ್ರು ನಿಮ್ಮ ರೇಷನ್ ಕಾರ್ಡನ್ನು ನೀವು ಅಪ್ಡೇಟ್ ಮಾಡಿಸಬಹುದಾಗಿರುತ್ತೆ. ಸೊ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ವೀಕ್ಷಕರೇ. ಸೊ ಇದೇ ತರಹದ ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಅನ್ನು ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶುಭ ದಿನ. ಹ್ಯಾವ್ ಎ ನೈಸ್ ಡೇ. ನಿಮ್ಗೆ ಏನು ತಿಳಿಯುತ್ತೆ ಅದನ್ನೇ ಕಾಮೆಂಟ್ ಬಾಕ್ಸು ನಲ್ಲಿ ಕಾಮೆಂಟ್ ಮಾಡಿ, ನಾನು ಪ್ರತಿಯೊಬ್ಬರಿಗೂ ಕೂಡ ರಿಪ್ಲೈ ಮಾಡ್ತೀನಿ.